1 फरवरी को होने वाले चिकबल्लापुर दुग्ध संघ के चुनाव जैसे जैसे नज़दीक आ रहे हैं वैसे वैसे चुनावी माहौल गर्माता जा रहा है। कांग्रेस समर्थन माने जाने वाले पूर्व निदेशक भरणी वेंकटेश के पक्ष में चुनाव प्रचार ने अब तेज रफ्तार पकड़ ली है। भरणी वेंकटेश को समर्थन देते हुए पूर्व विधायक एस.एम. मुनियप्पा और के.पी. बच्छेगौड़ा ने प्रसिद्ध धार्मिक स्थल बोगनंदीश्वर मंदिर में विशेष पूजा अर्चना कर औपचारिक रूप से चुनाव प्रचार का शुभारंभ किया। इसके बाद प्रतिनिधियों को संबोधित करते हुए उन्होंने भरणी वेंकटेश के क्रमांक 2 अंगूर का गुच्छा चुनाव चिन्ह को वोट देकर उन्हें विजयी बनाने की अपील की। शहर में पत्रकारों से बात करते हुए भरणी वेंकटेश ने कहा कि उन्होंने पिछले कई वर्षों तक कोचिमूल के निदेशक के रूप में किसान हितैषी सहकारी समितियों को उचित जवाबदेही के साथ सेवाएं प्रदान की हैं। इस अवधि में किसानों के हित में कई महत्वपूर्ण निर्णय लिए गए हैं, जिसके चलते 70 से अधिक डेलीगेट्स का समर्थन उन्हें प्राप्त होने का उन्हें पूरा भरोसा है। उन्होंने आगे बताया कि उनके प्रमुख एजेंडों में सेवानिवृत्त सचिवों को 5 लाख रुपए का मुआवजा देना तथा दूध उत्पादकों के समग्र विकास और उन्नति के लिए निरंतर प्रयास करना शामिल है। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक शेयर और सब्सक्राइब कीजिए। ನಮಸ್ಕಾರ, ನಾನು ಭರಣಿ ವೆಂಕಟೇಶ್ ಅಂತ. ನಾನು ಕೋಲಾರ ಚಿಕ್ಕಬಳ್ಳಾಪುರ ಮಾಜಿ ನಿರ್ದೇಶಕನಾಗಿ 6 ವರ್ಷ ಕೆಲಸ ಮಾಡಿದ್ದೀನಿ. ಮತ್ತು ವಿಭಜನೆ ಆದಮೇಲೆ ಚೀಮೂಲ್ ಅಂತ ರಚನೆಯಾಗಿ ಕ್ಷೇತ್ರ ಪುನರ್ವಿಂಗಡಣೆಯಾಗಿ 2 ಕ್ಷೇತ್ರ ಆಗಿ ವಿಭಜನೆ ಆಗಿದೆ. ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ, ಇನ್ನೊಂದು ಪೆರೇಸಂದ್ರ ಕ್ಷೇತ್ರ ಅಂತ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 84 ಮತದಾನ ಪ್ರಭುಗಳಿದ್ದಾರೆ, ಡೆಲಿಗೇಟ್ಸ್ 84 ಡೆಲಿಗೇಟ್ಸ್ ಇದ್ದಾರೆ. ಏನು ಇದೇ ಭಾನುವಾರ 1/2/2026 ಭಾನುವಾರ ಸ್ಥಳ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏನು ಶಾಲಾ ಕೊಠಡಿಯಲ್ಲಿ ಚುನಾವಣೆ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ಮತದಾನ ಮಾಡುತ್ತೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ 84 ಡೆಲಿಗೇಟ್ಸ್ ಅಂತೇನಿದ್ದಾರೆ ಮತದಾನ ಪ್ರಭುಗಳು 9 ಗಂಟೆಗೆ ಬಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜೂನಿಯರ್ ಕಾಲೇಜು ಬಿಲ್ಡಿಂಗ್ ಒಳಗಡೆ 9ರಿಂದ 4 ಗಂಟೆವರೆಗೂ ಮತದಾನ ಅವಕಾಶ ಇದೆ. ದಯವಿಟ್ಟು ನನ್ನ ಚಿಹ್ನೆ ದ್ರಾಕ್ಷಿ ಗೊಂಚಲು ಸೀರಿಯಲ್ ನಂಬರ್ 2 ನನಗೆ ದಯವಿಟ್ಟು ಎಲ್ಲ ಮತದಾನ ಪ್ರಭುಗಳು ನನ್ನ ಮತ ಚಲಾಯಿಸಿ ನನಗೆ ನಿಮ್ಮ ಸೇವೆ ಮಾಡಿಕೊಡಲು ಅವಕಾಶ ಮಾಡಿಕೊಡಲು ತಮ್ಮಲ್ಲಿ ಕಳಕಳಿಯಿಂದ ಸವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮತ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಕೆಲವರು ಬಂದು ನಿಂತಿರ್ಬೋದು, ಆದರೆ ಆ ರೈತಾಪಿ ಸೊಸೈಟಿಗಳೇನಿದೆ ಆ ಸೊಸೈಟಿಗಳಲ್ಲಿ 6 ವರ್ಷದಿಂದ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಿದ್ದೀನಿ, ಚುನಾವಣೆಗಳು ಮಾಡಿದ್ದೀನಿ, ಅವ್ರ ಜೊತೆ ಒಡಂಬಡಿಕೆಯಿಂದ ಇದ್ದೀನಿ. ಡೆಲಿಗೇಟ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಗುಂಪುಗಳನ್ನು ಒಂದು ಮಾಡಿ ಇಂಥ ಒಳ್ಳೆಯವರಿಗೆ ಡೆಲಿಗೇಟ್ ಮಾಡಿ ಅಂತ ನನ್ನ ಸಲಹೆಗಳು ಕೊಟ್ಟಿದ್ದೀನಿ. ಹಾಗಾಗಿ ನನಗೆ ಎಲ್ಲರೂ ಕನಿಷ್ಠ ಪಕ್ಷ 70-75 ಜನ ಡೆಲಿಗೇಟ್ಸ್ ಹಣ ನಿಮ್ಮ ಸೇವೆ ಅತ್ಯಗತ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಿದೆ. ದಯವಿಟ್ಟು ನೀವು ಚುನಾವಣೆಗೆ ನಿಂತ್ಕೊಳ್ಳಿ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ.